ಷಣ್ಮುಖ ಶಿವಯೋಗಿಗಳು ಪಾದಯಾತ್ರೆ ಮಾಡಿದರು, ಲೋಕ ಸಂಚಾರ ಮಾಡಿದರು, ಚರಚಕ್ರವರ್ತಿ ಅಂತ ಅನಿಸಿದ್ರು ಅಂತ ನಿನ್ನೆವರೆಗೂ ಕೇಳ್ತಾ ಬಂದ್ವಿ. ಅವರು ಬರೀ ಇಲ್ಲಿ ಸುತ್ತ ಕಲ್ಯಾಣದ ನಾಡಷ್ಟೇ ಸುತ್ತಾಡಲಿಲ್ಲ. ಬರೀ ಕಲಬುರಗಿ, ಈ ಕಡೆ ಸುತ್ತಮುತ್ತಲ ಹಳ್ಳಿ, ಕೌಲಿಗೆ, ಹಂಗೆ ಇವಿಷ್ಟ ಊರ ಸುತ್ತರದವರಲ್ಲ. ಅಖಂಡ ಭಾರತವನ್ನು ಸುತ್ತುವರೆದಿರುವಂತಹ ಮಹಾಮಹಿಮ ನಮ್ಮ ಷಣ್ಮುಖ ಶಿವಯೋಗಿ. ಕಾಶಿಗೆ ಹೋಗ್ತಾರೆ, ವಿಶ್ವನಾಥನ ದರ್ಶನ ಮಾಡ್ತಾರೆ. ಶ್ರೀಶೈಲಕ್ಕೆ ಹೋಗ್ತಾರೆ, ಆಂಧ್ರ ಪ್ರದೇಶವನ್ನು ಸುತ್ತಾರೆ. ತಮಿಳುನಾಡಿಗೆ ಹೋಗ್ತಾರೆ, ಕೇರಳಕ್ಕೆ ಹೋಗ್ತಾರೆ, ಕುಂಭಕೋಣಮಕ್ಕೆ ಹೋಗಿ ಅಲ್ಲಿರುವಂತಹ 64 ಜನ ಪುರಾತನರ ದರ್ಶನವನ್ನು ಮಾಡ್ತಾರೆ. ಕಂಚಿಗೆ ಹೋಗ್ತಾರೆ, ಕಾಮಾಕ್ಷಿಯ ದರ್ಶನ ಮಾಡ್ತಾರೆ. ಮಧುರೆಗೆ ಹೋಗ್ತಾರೆ. ಮಧುರೆಯೊಳಗೆ ಯಾರದಾರ್ರಿ? ಏನ್ರಿ ನಾವು ಹೋಗಿಲ್ಲ, ಹೋಗಿ ಬಂದೆ ಅಂತ ಹೇಳ್ತೀವನ್ರಿ. ಅವರು ಹೋಗುವಂತಹ ಪ್ರತಿಯೊಂದು ದಾರಿಯೊಳಗೆ ಕೆಲವಷ್ಟು ಕಡೆ ಚಲೋ ಸ್ವಾಗತ ಸಿಗ್ತಿತ್ತು, ಇನ್ನು ಕೆಲವಷ್ಟು ಕಡೆ ಇವ್ರನ್ನ ಮಾತಾಡಿಸ್ತಿದ್ದು ಇಲ್ಲ. ಹಾಗೆ ಜನ ಎಲ್ಲರೂ ನಮ್ಮನ್ನು ಒಪ್ಪಿಕೊ ಅಂದ್ರೆ ಹೆಂಗಾಗತ್ತೆ? ಎಲ್ಲರನ್ನೂ ಒಪ್ಪಿಸ್ಕೊಳ್ಳೋದು ಅಂದರೆ ಹೇಗಾಗತ್ತೆ? ಇಡೀ ನಾಡನ್ನೆಲ್ಲ ಸುತ್ತಿ ಎಲ್ಲವನ್ನು ದರ್ಶನ ಮಾಡ್ತಾ ಹೋಗುವಾಗ ದಾರಿಯೊಳಗೊಬ್ಬೊಬ್ಬರು ಒಪ್ಪಿಕೊಳ್ತಿದ್ರು, ಇನ್ನೊಬ್ಬೊಬ್ಬರು ನಿಂದಿಸ್ತಿದ್ರು. ಬೈದವ್ರಿಗೆ ಯಾಕೆ ಬೈದ್ರಿ ಅನ್ನಲಿಲ್ಲ, ಅಂದವ್ರಿಗೆ ಯಾಕೆ ಅಂದ್ರಿ ಅನ್ನಲಿಲ್ಲ, ಒಪ್ಪಿಕೊಂಡವ್ರಿಗೆ ಯಾಕೆ ಒಪ್ಪಿಕೊಳ್ತೀರಿ ಅನ್ನಲಿಲ್ಲ. ಅವ್ರು ಹೆಂಗೆ ಸ್ವೀಕಾರ ಮಾಡಿದರು ಅಂತಂದರೆ, ಎನ್ನ ಮಾನ ಅಪಮಾನವದು ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿಯದು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮೆತ್ತೆ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ಅದು ನಿಮ್ಮ ಧರ್ಮ ಅನ್ನುವಂತಹ ಬಸವಣ್ಣನವರ ವಚನದೊಂದಿಗೆ ಸಂಪೂರ್ಣವಾಗಿ ಆ ಪಾದಯಾತ್ರೆಯನ್ನು ಸುತ್ತಿದ್ರು. ಮಧುರೆಗೆ ಹೋದರು, ಅಲ್ಲಿ ಜನಗಳ ಪರಿಚಯ ಇಲ್ಲ. ಆ ಜನ ಕಾವಿಧಾರಿಗಳನ್ನು ಗೌರವಿಸ್ತಿರಲಿಲ್ಲ ಅವತ್ತಿನ ಕಾಲಕ್ಕೆ. ಎಲ್ಲ ಊರಾಗೂ ಕಾವಿಧಾರಿಗಳನ್ನು ಗೌರವಿಸ್ತಾರೆ ಅನ್ನುವಂಥದ್ದಕ್ಕೇನು ಗ್ಯಾರಂಟಿ ಅದ ಹೇಳ್ರಿ ನೋಡೋಣ. ಖರೆ ಗೌರವಿಸುವಂಗೂ ಎಲ್ಲರೂ ಇರಬೇಕಲ್ಲ. ಮಧುರೆಯೊಳಗೆ ಹೋಗಿ ಅಲ್ಲಿರುವಂತಹ ಎಲ್ಲ ಆ ಸೊಬಗನ್ನು, ಸೌಂದರ್ಯವನ್ನು ಸವಿತಾರೆ. ಅಷ್ಟೊತ್ತಿಗೆ ಹಸಿವಾಗ್ತದೆ, ಪ್ರಸಾದ ಮಾಡಬೇಕು ಅಂತ ಅನ್ನಿಸ್ತದೆ. ಮಧುರೆಯ ಆ ಮೀನಾಕ್ಷಿ ಮಹಾಮಂದಿರದಲ್ಲಿ ಹೋಗಿ ಪ್ರಸಾದ ಮಾಡಬೇಕು ಅಂತ ಇವರು ನೋಡಿದಾಗ ಅಲ್ಲಿರುವಂಥವ್ರು ಒಂದಷ್ಟು ಜನ, ಆ ದೇವಸ್ಥಾನದೊಳಗಿರುವಂಥವ್ರು ಒಂದಷ್ಟು ಜನ ಇವರನ್ನು ನೋಡ್ತಾರೆ. ನೋಡಿ ಇವರು ಹೋಗಿರಬಾರ್ದು, ಅವ್ರು ಬಂದಿರಬಾರ್ದು. ಅರ್ಥ ಆಗುತ್ತಲ್ಲ ನಿಮಗೆ ಹೇಳೋದು? ಈಗ ನಿಮ್ಮ ಮನೆ ಬಾಗಿಲಕ್ಕೆ ಯಾರು ಬಂದಾಗ ಬರ್ರಿ ಅಂತ ಕರೆದ್ರೆ ಒಳಗೆ ಬರ್ತಾರೋ ಏನು ಸೀದಾ ಬಂದುಬಿಡ್ತಾರೋ? ಸಪೋಸ್ ಅವರು ಸೀದಾ ಬಂದಾಗ ಒಳಗೆ ಬರ್ರಿ ಅಂತ ಕರೆಯೋದ ಏನು ಮುಂದಕ್ಕೆ ಹೋಗನ್ನೋದ? ಆಶ್ಚರ್ಯ ಅಂದರೆ ನಾವು ಬೇಕಾದವ್ರನ್ನ ಕರಿತೀವಿ, ಬ್ಯಾಡಾದವ್ರನ್ನ ನೋಡಿದ್ರು ನೋಡ್ಲಾರ್ದಂಗೆ ಹೋಗ್ತೀವಿ. ಆ ಮೀನಾಕ್ಷಿ ಮಹಾಮಂದಿರದೊಳಗೆ ಅಲ್ಲಿರುವಂತಹ ಪುರೋಹಿತ ಬಳಗ ಈ ಪುಣ್ಯ ಪುರುಷನನ್ನು ನೋಡಿದ್ರು ಒಂದಷ್ಟು ಇವರನ್ನು ಮಾತಾಡಿಸ್ಲಾರ್ದಂಗೆ ಮುಂದೆ ಹೊಂಟರು. ಆಶ್ಚರ್ಯ ನಮಗೆ ಹೇಳ್ತೇನೆ. ಆ ದೇವಸ್ಥಾನದೊಳಗೆ ಹೋಗಿ ಆ ದೇವಿಯ ಮುಂದೆ ಒಂದು ಕಂಬದ ಹತ್ತಿರ ಕೂತ್ಕೊಂಡು ಯೋಗವನ್ನು ಮಾಡ್ತಾರೆ, ಧ್ಯಾನವನ್ನು ಮಾಡ್ತಾರೆ, ತಮ್ಮ ಪೂಜೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ, ಅನುಷ್ಠಾನವನ್ನು ಮುಗಿಸ್ತಾರೆ. ಆ ಪೂಜೆ ಎಲ್ಲ ಮುಗಿದ ಮೇಲೆ ಒಂದು ಕ್ಷಣ ಕಣ್ಣು ಮುಚ್ಚಿ ಪೂಜೆಯಾದ ಮೇಲೆ ಲಿಂಗಕ್ಕೆ ಪ್ರಸಾದ ಆಗಬೇಕಲ್ಲ, ಈ ಪ್ರಸಾದ ಯಾರು ಕೊಡ್ತಾರೆ ಅಂತ ಹಿಂಗೆ ಆಲೋಚನೆ ಮಾಡ್ತಾರೆ. ಯಾರೂ ಇವರನ್ನು ನೋಡಲ್ಲ, ನೋಡಿದವರು ನೋಡ್ಲಾರ್ದಂಗೆ ಅದ್ದಾಡ್ತಿರ್ತಾರೆ. ಪ್ರಸಾದಕ್ಕೆ ಬರ್ರಿ ಅಂತಲೂ ಯಾರೂ ಕರೆಯೋದಿಲ್ಲ. ಆಶ್ಚರ್ಯ ಅಂತಂದರೆ ಕಣ್ಣು ಮುಚ್ಚಿ ಕೂತ್ಕೊಂಡು ಲಿಂಗಯ್ಯನ ಧ್ಯಾನ ಮಾಡಿ ಅಖಂಡೇಶ್ವರರನ್ನು ಸ್ಮರಣೆ ಮಾಡ್ತಾರಂತೆ. ಪೂಜೆಯಂತೂ ಆಗಿದೆ ಎನ್ನಪ್ಪ, ಪ್ರಸಾದ ಕೊಡುವ ಭಾಗ್ಯ ನಿನ್ನದು, ಪ್ರಸಾದ ಕೊಡುವ ಧರ್ಮ ನಿನ್ನದು, ಆ ಪ್ರಸಾದ ಸ್ವೀಕಾರ ಮಾಡುವ ಭಾಗ್ಯ ನನ್ನದು ಅಂತ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡ್ರೆ ಒಳಗಿರುವಂತಹ ಸಾಕ್ಷಾತ್ ಮಧುರೆಯ ಮೀನಾಕ್ಷಿ ಪ್ರಸಾದವನ್ನು ತಗೊಂಡು ಬಂದು ಷಣ್ಮುಖ ಶಿವಯೋಗಿಗಳಿಗೆ ತಾಯಿ ಸ್ವರೂಪದೊಳಗೆ ಪ್ರಸಾದ ಮಾಡಿಸ್ತಾಳೆ. ಹೋಗ ನಡ್ರಿ ನಾಳೆ ಲಕ್ಷ್ಮೀ ಗುಡಿಗೆ ನೀವು ಅಂತೀರಿ ದಿನ ನಾವು ದೇವರಿಗೆ ಪ್ರಸಾದ ಮಾಡಿಸ್ತೀವಿ ರೀ, ದೇವ್ರು ನಮಗೆಲ್ಲ ಮಾಡಿಸ್ತಾನೆ. ಎಡಿ ಮಾಡಿರ್ತಾರಲ್ಲ ಮುಂಜಾನೆ, ಅದು ಸುಡು ತಾಟ್ನಾಗ ಇಟ್ಕೊಂಡು, ತಾಟ್ನಾಗ ಸುಡುದು ಇಟ್ಕೊಂಡು ಹೋಗಿ ನಿನಗೆ ಮಗಿ ನನಗೆ
ನಮ್ಮ ಪ್ರಸಾದಕ್ಕೂ ಅವರ ಪ್ರಸಾದಕ್ಕೂ ಇಷ್ಟು ವ್ಯತ್ಯಾಸದಲ್ಲ. ಹಸಿವಾದರೂ ಕೂಡ ಮತ್ತೊಬ್ಬರನ್ನು ಆಶ್ರಯಿಸಲಿಲ್ಲ, ತೃಷೆಯಾದರೆ ಮತ್ತೊಬ್ಬರನ್ನು ಕೇಳಲಿಲ್ಲ, ಶಯನವೆಂತೆಂದರೆ ಯಾರನ್ನೂ ಆಶ್ರಯಿಸುವ ಗೋಜಿಗೆ ಹೋಗಲಿಲ್ಲ. ಕರೆದು ಕೊಟ್ಟಾಗ ಬಸವನ ಪ್ರಸಾದವೆಂದು, ಕರೆಯದಿದ್ದಾಗ ಬಸವನಪ್ಪಣೆ ಎಂದು, ಪ್ರಸಾದ ಸಿಕ್ಕಾಗ ಬಸವನ ಆಶೀರ್ವಾದವೆಂದು, ಪ್ರಸಾದ ಸಿಗದೇ ಇದ್ದಾಗ ಬಸವನ ಸಂಕಲ್ಪವೆಂದು, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ಬಸವ ನಿನ್ನ ನಾಮವೇ ನನಗುಸಿರು ಅಂತ ಬದುಕಿ ತೋರಿಸಿರುವಂಥವರು ಷಣ್ಮುಖ ಶಿವಯೋಗಿಗಳು. ಸಾಕ್ಷಾತ್ ಮಧುರೆಯ ಮೀನಾಕ್ಷಿ ಬಂದು ಪ್ರಸಾದ ಮಾಡಿಸ್ತಾಳೆ ಅಂತಂದರೆ ಆಶ್ಚರ್ಯ ಅಲ್ಲ. ಈ ಹಿಂದೆ ಶಿಶುನಾಳ ಶರೀಫರು ಮತ್ತು ಗುರು ಗೋವಿಂದ ಭಟ್ರು ಗುಡಿಗೇರಿ ದ್ಯಾಮವ್ವನ ಕೈಯಾಗ ಪ್ರಸಾದ ಮಾಡಿದ್ರು. ಅದನ್ನು ಬಿಟ್ಟರೆ ಷಣ್ಮುಖ ಶಿವಯೋಗಿಗಳ ಪ್ರಸಾದ ನಿಮಗೆ ಗೊತ್ತಿರಬೇಕು. ಅಲ್ಲಿ ಪ್ರಸಾದವನ್ನು ಮಾಡಿ ತಾಯಿ ಜೊತೆ ಒಂದಷ್ಟು ಸಂಭಾಷಣೆಗಳನ್ನು ಮಾಡಿ ಆ ಮಧುರೆಯನ್ನು ಬಿಟ್ಟು ಮತ್ತೆ ತಮ್ಮ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಇಡೀ ನಾಡನ್ನು ಸಂಚರಿಸ್ತಾರೆ. ಒಂದು ಊರು ಎರಡು ಊರು ಅಂತ ಹೇಳುವುದಕ್ಕಾಗೋದಿಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಸುತ್ತಬೇಕು ಎನ್ನುವ ಸಂಕಲ್ಪ, ಅಖಂಡ ಭಾರತವನ್ನು ನೋಡಬೇಕು ಅನ್ನುವಂತಹ ಸಂಕಲ್ಪ. ಹಾಗೆಯೇ ನೋಡ್ತಾ ಆಂಧ್ರಕ್ಕೆ ಹೋಗ್ತಾರೆ, ತೆಲಂಗಾಣಕ್ಕೆ ಬರ್ತಾರೆ. ಆ ಸುತ್ತ ನಾಡಿನ ಎಲ್ಲ ರಾಷ್ಟ್ರಗಳನ್ನು ನೋಡಿ ಅಲ್ಲಿದ್ದ ಎಲ್ಲಿಗೆ ಬರ್ತಾರೆ ಅಂತಂದರೆ ಒಂದು ಕ್ಷಣ ಕಣ್ಣು ಮುಚ್ಚಿದಾಗ ಹಂಪಿ ವಿರೂಪಾಕ್ಷೇಶ್ವರನ ದರ್ಶನ ಆಯ್ತಂತೆ. ಹಂಪಿಗೆ ಹೋಗಬೇಕು ಅಂತನಿಸ್ತು. ವಿಜಯನಗರ ಸಾಮ್ರಾಜ್ಯದ ಸಂಪತ್ತನ್ನು ನೋಡಬೇಕು ಅಂತನಿಸ್ತು. ಹಕ್ಕಬುಕ್ಕರು ಕಟ್ಟಿರುವಂತಹ ವೈಭವದ ಶಿಲ್ಪಕಲೆಗಳ ಸಾಮ್ರಾಜ್ಯವನ್ನು ಸವಿಬೇಕು ಅಂತನಿಸ್ತು. ಷಣ್ಮುಖ ಶಿವಯೋಗಿಗಳು ಬರೀ ತೀರ್ಥಕ್ಷೇತ್ರಗಳನ್ನಷ್ಟೇ ನೋಡೋದಲ್ಲ, ದೇವಕ್ಷೇತ್ರಗಳನ್ನೇ ನೋಡೋದಲ್ಲ, ತಪಸ್ವಿಗಳ ತಪಸ್ಸಿನ ಕರ್ಮಭೂಮಿ ಯೋಗ ಭೂಮಿಯನ್ನು ನೋಡಬೇಕು. ಕಲಾಶಿಲ್ಪಕಲಾ ಇತಿಹಾಸದ ಸೌಂದರ್ಯದ ಸೊಬಗನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಇಡೀ ನಾಡನ್ನು ಸಂಚಾರ ಮಾಡಿದರು. ಅಲ್ಲಿಂದ ನೇರವಾಗಿ ಹಂಪಿಗೆ ಬರ್ತಾರೆ. ಹಂಪಿಯೊಳಗೆ ವಿರೂಪಾಕ್ಷೇಶ್ವರನ ದರ್ಶನ ಮಾಡ್ತಾರೆ. ಆ ಸಪ್ತಸ್ವರಗಳನ್ನು ಹಾಡುವಂತಹ ಶಿಲಾವೈಭವದ ಸಂಪೂರ್ಣ ಪರಿಕಲ್ಪನೆಯನ್ನು ಸವಿತಾರೆ. ವಿರೂಪಾಕ್ಷನ ಮುಂದೆ ಕೂತ್ಕೊಂಡು ಹಂಪಿ ಬಗ್ಗೆ ನಿಮಗೆ ಗೊತ್ತಿರಲಿ ತಾಯಿ, ಹಂಪಿ ವಿರೂಪಾಕ್ಷೇಶ್ವರನ ಬಗ್ಗೆ ನಿಮಗೆ ಗೊತ್ತಿರಲಿ, ಅಲ್ಲಿರುವಂತಹ ದೇವಸ್ಥಾನವನ್ನು ಒಂದು ಸರಿ ನೋಡ್ರಿ, ಗಮನಿಸ್ರಿ. ಸೂರ್ಯ ಏನಾದರೂ ಉದಯಿಸಿದ ಅಂತಂದರೆ ಆ ಸೂರ್ಯನ ಕಿರಣ ಗೋಪುರ ಶಿಖರಕ್ಕೆ ಬೀಳುತ್ತಲ್ಲ, ನೀವು ಒಳಗೆ ಹೋಗಿ ಗದ್ದಿಗೆಯೊಳಗೆ ನೋಡಬೇಕು, ಆ ಗೋಪುರ ಉಲ್ಟಾ ಕಾಣ್ತೈತಲ್ಲಿ, ಶಿಖರ ಉಲ್ಟಾ ಕಾಣ್ತೈತಲ್ಲಿ. ಸೂರ್ಯನ ಕಿರಣ ಮೊಟ್ಟ ಮೊದಲ ಬೆಳಕ ನೇರವಾಗಿ ವಿರೂಪಾಕ್ಷನಿಗೆ ತಟ್ಟುವ ಹಾಗೆ ಅದರ ವೈಭವ ವಾಸ್ತುಶಿಲ್ಪ ಆಗ್ಯದ. ಆ ವಿರೂಪಾಕ್ಷನ ಮುಂದೆ ಹೋಗಿ ಕೂತ್ಕೊಂಡಿರುವಂತಹ ಈ ಪುಣ್ಯ ಪುರುಷ ಆತನ ದರ್ಶನ ಮಾಡ್ತಾನೆ. ಆತನ ದರ್ಶನ ಮಾಡಿ ಸಂಪೂರ್ಣ ಆ ಲಿಂಗದೊಳಗೆ ತಾನೂ ಕೂಡ ಶಿವಯೋಗದ ಸಾಧನೆಯನ್ನು ಮಾಡ್ತಾನೆ. ವಿರೂಪಾಕ್ಷರನನ್ನು ಕಣ್ಣು ಮುಚ್ಚಿ ಧ್ಯಾನಿಸಿದಾಗ ವಿರೂಪಾಕ್ಷ ಅಂತಾನಂತ, ಕೋಶ ಸುತ್ತಬೇಕು ಖರೆ, ದೇಶ ಸುತ್ತಬೇಕು ಖರೆ, ಹಂಗಂತ ದೇಶ ಸುತ್ತಕ್ಕೆ ಜೀವನ ಆಗಿ ಮಾಡಬಾರ್ದಪ್ಪ. ನಿನ್ನವರು ಅನ್ನುವಂತಹದ್ದನ್ನು ಮರೆತಿದೆ, ಒಂದಷ್ಟು ನೆನಪು ಮಾಡ್ಕೊ, ಮನೆಗೆ ಹೋಗು, ನಿನ್ನ ಅವಶ್ಯಕತೆ ಐತಿ ಎನ್ನುವಂತಹ ಸಂಕಲ್ಪವನ್ನು ಹಂಪಿ ವಿರೂಪಾಕ್ಷೇಶ್ವರ ಹೇಳಿದ್ರಂತೆ ಷಣ್ಮುಖ ಶಿವಯೋಗಿಗಳು. ಅಲ್ಲಿಗೆ ನೆನಪಾಗುತ್ತೆ ನೋಡ್ರಿ ಅವರಿಗೆ, ತಂದೆ ತಾಯಿ ಗುರುಗಳು ಮಠ ಖಂಡೇಶ್ವರರು. ಮಠ ಬಿಟ್ಟು ಬಂದು ಭಾಳ ದಿವಸ ಆಯಿತು, ಭಾಳ ವರ್ಷಗಳಾಯಿತು. ಇನ್ನು ಅರ್ಧ ಪ್ರವಾಸನ ಮುಂದೆ ಮಾಡಿದ್ರಾಯ್ತು. ಈಗ ಅಪ್ಪಣೆ ಆಗ್ಯದ ವಿರೂಪಾಕ್ಷಂದು ಅಂತಂದ್ರೆ ನೇರವಾಗಿ ನಾವು ಹೋಗ್ಬಿಡ್ಬೇಕು ಜೇವರಿಗೆಗೆ ಅಂಥೇಳಿ ಅಲ್ಲಿಂದ ಒಂದಷ್ಟು ಸಣ್ಣ ಪುಟ್ಟ ಹಳ್ಳಿಗಳನ್ನು ನೋಡ್ತಾ ಬರ್ತಾರೆ. ಒಂದೊಂದು ಊರಾಗ ಒಂದೊಂದು ವಸ್ತಿ, ಇನ್ನೊಂದು ಊರಾಗ 2 ವಸ್ತಿ. ಒಟ್ಟಾರೆಯಾಗಿ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ನಿಯಮ ಏನಿತ್ತು, ಆ ನಿಯಮದ ಪ್ರಕಾರ ಯಾವ ಊರಾಗ ತುತ್ತು ಪ್ರಸಾದ ಮಾಡ್ತಿದ್ರೋ ಆ ಊರಾಗ ಪ್ರವಚನ ಮಾಡೇ ಬರ್ತಿದ್ರು ಅವರು. ಅವತ್ತು ಒಂದು ದಿವಸಕ್ಕಾರ ಅಂದ್ರೆ ಒಂದು ಹೊತ್ತಿನ ಪ್ರಸಾದದ ಋಣನೂ ನಾವು ಇಟ್ಟುಕೊಳ್ಳಬಾರ್ದು ಅನ್ನುವಂತಹ ಭಾವ. ದುಡ್ಡದೇ ತಿನ್ನಬೇಕು, ಕಾಯಕವೇ ಕೈಲಾಸ. ಅವರ ನನಗೇನಾರ ಕೊಟ್ಟಾರಂದ್ರೆ ನಾನು ಅವ್ರಿಗೇನಾರ ಕೊಟ್ಟು ಹೋಗಬೇಕು ಅನ್ನುವಂತಹದ್ದು ಷಣ್ಮುಖ ಶಿವಯೋಗಿಗಳ ಇಚ್ಛಾ ಸಂಕಲ್ಪ ಆಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಸೀದಾ ಬರಾಕತ್ತಿದ್ರಲ್ಲ, ಜೇವರಿಗೆ ಸಮೀಪಕ್ಕೆ ಬಂದಾಗ ಅವ್ರಿಗೆ ಅನ್ನಿಸ್ತಂತ ನೇರ ಮಠಕ್ಕೆ ಬರುವಂಥವ್ರು ಮತ್ತೆ ಎಲ್ಲಿಗೆ ಹೋದ್ರು ಅಂತಂದ್ರೆ ಆ ಕೊಳ್ಕೂರಿನ ಕೊಳ್ಳಕ್ಕೆ ಹೋದ್ರು ನೋಡ್ರಿ. ಅವ್ರಿಗೆ ಅದು ಫೇವ್ರೇಟ್ ಜಾಗ.